ಸಿನಿಮಾ ಮಾಡೋಕೆ ಮುಂಚೆ ನಾನು ಯಾವಾಗಲೂ ಇದೇ ಹೇಳ್ತಾ ಇರ್ತೀನಿ, ಸಿನಿಮಾ ಮಾಡೋಕೆ ಮುಂಚೆ ನಾವು ಒಂದು ಚಿಕ್ಕದಾಗ್ಲಿ ದೊಡ್ಡದಾಗಿ ಏನೋ ಒಂದು ಅಟೆಂಪ್ಟ್ ಮಾಡ್ತಾ ಇರಬೇಕು. ಆ ಅಟೆಂಪ್ಟಲ್ಲಿ ನಮ್ದೇನು ಕೆಲಸ ಅಂತ ಗೊತ್ತಾಗುತ್ತೆ. ನಮ್ಮ ಪ್ರೊಡ್ಯೂಸರ್, ನಮ್ಮ ಬಾಸ್ ಅಂದರೆ ಶಿವಲಿ ಮೇಡಮ್, ಅವ್ರಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಸೊ ಇವತ್ತು ಪ್ರೊಡಕ್ಷನ್ ನಿಂತಿದ್ದರೆ ಅವ್ರ ಕಡೆಯಿಂದ ಬೇಕು. ಮನೆ ಕಡೆ ಎಲ್ಲ ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಬೇಡ ಸಾಕು 10-11 ವರ್ಷ ಆಯಿತು ಸಾಕು ಸ್ಟಾಪ್ ಮಾಡು ಅಂತ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆಗೆ ಮತ್ತೊಬ್ಬ ವಿಶೇಷವಾದ ಅತಿಥಿ, ಉಗೆ ಮಾಯ್ಕರದಲ್ಲಿನ ಒಬ್ಬ ಬ್ರಿಲಿಯಂಟ್ ಆದಂತಹ ನಟ ಮತ್ತು ತಂತ್ರಜ್ಞ ಅಂದರೆ ಅದು ನಮ್ಮ ಸಂತೋಷ್ ಎನ್ ವಾಲೀಸ್ ಫ್ಲಿಕ್ಸ್. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ನಿಮ್ಮ ವಿನೋದ್ ಮಾತಾಡ್ತಾ ಸುಮಾರು ಒಂದು 20 ನಿಮಿಷ ಮಾತಾಡಿದ್ರು. 20 ನಿಮಿಷದಲ್ಲಿ 10 ನಿಮಿಷ ನಿಮ್ಮದೇ ಇತ್ತು ವಿಷಯ. ಅಂಥದ್ದು ಏನು ಮಾಡಿದ್ರಿ ವಿನೋದ್ ಜೊತೆ? ಏನು ಕಾಮಿಡಿ, ಏನು ಸೀಕ್ರೆಟ್ ಅಂತ? ಸೀಕ್ರೆಟ್ ಅದೇನಿಲ್ಲ, ಇರೋದೇ ವಿಷಯ ಅದು. ಸೊ ಎಲ್ಲರೂ ಹೊರಗಡೆಯವ್ರಿಗೂ ಗೊತ್ತಿರೋದೆ. ಸೊ ಏನಂದರೆ ಹೊಂದಾಣಿಕೆ ಅಂದರೆ ನಾವೇನೇ ಮಾಡ್ಬೇಕಂದ್ರೂ ಒಂದು ಮಾತು, ನನಗೆ ಒಬ್ರು ಅಣ್ಣ ಆಗೋ ತಮ್ಮ ಆಗೋ ಆ ಥರ ಇರ್ತೀವಲ್ಲ, ಆ ಥರ ಏನೇ ಮಾಡ್ಬೇಕಾದ್ರೂ ನಾವು ಫಸ್ಟು ಡಿಸ್ಕಷನ್ ಮಾಡ್ತೀವಿ. ತಪ್ಪಿದ್ರೆ ಅವ್ನು ತಪ್ಪು ಅಂತಾನೆ, ನನ್ನ ತಪ್ಪಿದ್ರೆ ಅವ್ನು ತಪ್ಪು ಅಂತಾನೆ. ಸೊ ಅದು ಮುಂಚೆಗೆ ಬಂದು ನಾವು ವರ್ಕಲ್ಲಿ ಕನೆಕ್ಟ್ ಆಗಿದ್ದು ಫಸ್ಟ್ ಲೈಫಲ್ಲಿ. ವರ್ಕಲ್ಲಿ ಒಂದು ಚಾನಲ್ ಮಾಡ್ಬೇಕಾರೋ ಇಲ್ಲ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ಬೇಕಾರೋ ಪ್ರತಿಯೊಂದು ಮಾಡಬೇಕು, ವರ್ಕಲ್ಲಿ ಹಂಗೆ ಕನೆಕ್ಟ್ ಆಗಿ ಹಂಗೆ ಜೊತೆಲಿ ವರ್ಕ್ ಮಾಡೋದು. ಫಸ್ಟ್ ಬೇರೆ ಪ್ರೊಡಕ್ಷನ್ ಮಾಡಿ ಆಮೇಲೆ ಜೊತೆ ನಮ್ಮ ಪ್ರೊಡಕ್ಷನ್ ಒಂದು ಮಾಡಿ ಜೊತೆಲೆ ಮಾಡಿ ಹಂಗೆ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಅದು ಡಿಯೇಟ್ ಆಗಿ ಇವ್ರು ಇರ್ಬೋದು, ರಾಮ್ ಅವರು ಅವರೇ ನಮ್ಗೆ ಇಬ್ರಿಗೆ ಆಲ್ಮೋಸ್ಟ್ ಜೊತೆ ಬರೋಕ್ಕೆ ಕಾರಣ. ಆ ಜೊತೆಗೆ ಎಲ್ಲಾನು ಚೆನ್ನಾಗಿ ನಡೀತಾ ಇದ್ದು. ಹಂಗೆ ಬಂದು ಒಂದೊಂದೇ ಸಾಂಗ್ ನಾನು ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 2-3 ಬ್ಯಾಕ್ ಇಂದ ಸ್ಟಾರ್ಟ್ ಮಾಡಿದ್ದು. ಸೊ ಒಂದೊಂದು ಸಾಂಗ್ ಒಂದು ಮಂಗೂರಲ್ಲಾಗಿರ್ಬೋದು, ಮತ್ತೆ ಒಂದೊಂದು ಔಟ್ ಆಫ್ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಮಾಡಿದ್ದೀವಿ. ಮತ್ತೆ ಎಲ್ಲಾನು ಒಂದೊಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಮತ್ತೆ ಶಾರ್ಟ್ ಮೂವೀಸು ಅಷ್ಟೇ. ಸೊ ಸಿನಿಮಾ ಮಾಡೋಕೆ ಮುಂಚೆ ನಾನು ಯಾವಾಗಲೂ ಇದೇ ಹೇಳ್ತಾ ಇರ್ತೀನಿ, ಸಿನಿಮಾ ಮಾಡೋಕೆ ಮುಂಚೆ ನಾವು ಒಂದು ಚಿಕ್ಕದಾಗ್ಲಿ ದೊಡ್ಡದಾಗಿ ಏನೋ ಒಂದು ಅಟೆಂಪ್ಟ್ ಮಾಡ್ತಾ ಇರಬೇಕು. ಆ ಅಟೆಂಪ್ಟಲ್ಲಿ ನಮ್ದೇನು ಕೆಲಸ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವನು ಪ್ರಯತ್ನ ಮಾಡ್ತಾನೆ ಇದ್ದೀವಿ ಇವತ್ತುವರೆಗೂ. ಜೊತೆಗೆ ಉಗೆ ಮೈಕರ ನೋಡಿದಾಗ ನನಗೆ ನೀವೆಷ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಅಷ್ಟೇ ವಿನೋದ್ ಕಾಣಿಸ್ತಾರೆ. ಆ ಒಂದು ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ಆ ಒಂದು ಕಾಂಬಿನೇಷನ್, ಆ ಮೇಕಿಂಗ್ ಸಾಕಾಗಿದೆ. ಮೋಸ್ಟ್ಲಿ 2 ದಿನ ಸೆಟ್ಟಲ್ಲಿ ಕೆಲಸ ಮಾಡಿದಂಥದ್ದು, ಕಂಠೀರವದಲ್ಲೇ ಮಾಡಿದ್ದು. ಈ ಒಂದು ಸ್ಟಫ್ ಇರೋಂಥ ಐಡಿಯಾ ಬಂದಿದ್ದೆ ಹೆಂಗೆ ನಿಮಗೆ? ಅಂದರೆ ನಾನು ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ನೋಡ್ತೀನಿ. ಇವಾಗ ಅದು ಕೋರಿಯೋಗ್ರಾಫರ್ ಆಗಿ ಆಲ್ಮೋಸ್ಟ್ ಸಾಂಗ್ಸ್ ತುಂಬ ನಾವು ಕೇಳ್ತೀವಿ ನೋಡ್ತೀವಲ್ಲ. ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಅದೇ ದೇವಸ್ಥಾನ ಹತ್ರ ಮಾಡ್ತಾಯಿದ್ರು. ಮತ್ತು ತಿರ್ಗಾ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲಿ ಒಂದು ಸೆಟ್ ಆಗಿಬಿಟ್ಟು ಆಚೆ ಹೊರಗಡೆ ಒಂದು ವಾತಾವರಣದಲ್ಲಿ ಒಂದು ಕಲರ್ಫುಲ್ ಆಗಿ ಆ ಥರ ಎಲ್ಲ ಮಾಡ್ತಾಯಿದ್ರು. ಅಥವಾ ರೆಡಿ ಇರೋ ಸೆಟ್ಟಿಗೆ ಹೋಗಿ ರೆಡಿ ಹೋಗಿ ಸೆಟ್ ಮಾಡ್ತಾಯಿದ್ರು. ಬಟ್ ನನಗನ್ನಿಸ್ತು, ಓಕೆ ಯಾಕೆ ಇಂಡೋರಲ್ಲಿ ಒಂದು ಡಾರ್ಕ್ ಕಾನ್ಸೆಪ್ಟ್ ಇಟ್ಕೊಂಡು ಆ ಪವರ್ಫುಲ್ ಆ ಫೈರ್ ಗೇಮ್ ಆಗಿ ಹೋಗೋದಂದ್ರೆ ಆ ಪವರ್ ಸ್ಪಿರಿಚುವಲ್ ಟಚ್ ಕೊಟ್ಟು ಅದು ಒಂದು ಹೆಂಗೆ ನೋಡಿ ತಕ್ಷಣ ಒಂದು ವೈಬ್ರೇಷನ್ ಆಗಬೇಕು. ಏನಂದರೆ ಇಲ್ಲಾಂದರೆ ಒಂದು ಆಚೆ ಮಾಡಿದಾಗ ನಮ್ಗೆ ಅನ್ಸುತ್ತೆ ಒಂದು ಫೆಸ್ಟಿವಲ್ ಆಗಿ ಹೋಗ್ಬಿಡುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ. ನನಗೆ ಎಂಜಾಯ್ಗಿಂತ ಒಂದು ಮನುಷ್ಯನ ಕನೆಕ್ಟ್ ಆಗಬೇಕು, ಆ ವೈಬ್ರೇಟ್ ಆಗಬೇಕು ಮನುಷ್ಯನಿಗೆ, ಅದಾಗಬೇಕು ಅಂದ್ಬಿಟ್ಟು ಓಕೆ ಒಂದು ಡಾರ್ಕ್ನೆಸ್ಸಲ್ಲಿ ಇದು ಮಾಡಿದ್ರೆ ಒಂದು ಆ ದೇವ್ರನ್ನ ನಾವು ಯಾವತ್ತೂ ಕಣ್ಮುಚ್ಚಾಗಲೇ ನಾವು ನೋಡೋಕ್ಕಾಗೋದು. ಅಂದರೆ ನಾವು ಕಣ್ಮುಚ್ಚಪ್ಪ ದೇವ್ರೇ ಅಂದ್ಬಿಟ್ಟು ನೋಡಿದಾಗ ಫೀಲೇ ಬೇರೆ ಇರುತ್ತೆ. ನಾವು ಎದುರೇ ಎಲ್ಲ ಫುಲ್ಲು ಓಪನ್ ಇದ್ದಾಗ ನಾವು ನೋಡೋಕೆ ಹೋದ್ರೆ ಎಲ್ಲೂ ಕಾಣಿಸಲ್ಲ. ಅದು ಪವರ್ಫುಲ್ ನಮ್ಗೆ ಅವಾಗ ನನಗೆ ಅನಿಸ್ತು. ಓಕೆ ಡೈರೆಕ್ಷನ್ ಮಾಡಿದ್ರೆ ಓಕೆ ನಾನು ಡಾರ್ಕಲ್ಲೇ ಮಾಡ್ತೀನಿ ಅಂತ. ಅವಾಗ ವಿನು ನಾನು ಮಾತಾಡಿದೆ, ವಿನು ಓಕೆ ಡಾರ್ಕಲ್ಲೇ ಮಾಡೋಣ ಅಂತ ಅವನು ಡಿಸ್ಕಷನ್ ಮಾಡಿ, ನಾನು ಡಿಸ್ಕಷನ್ ಮಾಡಿ ಹಂಗೆ ಟೀಮ್ ವರ್ಕು. ಅಂದರೆ ನಮ್ಮ ಹತ್ರ DOP ಆಗಿರ್ಬೋದು, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪೋಸ್ಟರ್ ಡಿಸೈನ್ ಆಗಿರ್ಬೋದು, ಇವರೆಲ್ಲ ಮಾರುತಿ ಸರ್, ಪ್ರಸನ್ನ ಸರ್, ಪ್ರಭು ಮತ್ತು ಲಿರಿಕ್ಸ್ ಬಂದು ಕೇಶವ್, ತೇಜಸ್ ಕುಮಾರು, ಇವರೆಲ್ಲರೂ ಬಂದು ನಾವೆಲ್ಲ ಒಂದು ಸೆಟಪ್ ಮಾಡಿದ್ವಿ. ಇದಕ್ಕೆ ಈ ಸೆಟಪ್ನ ಒಂದು ಕಡೆ ಜೋಡಿಸಿದೆ ನಮ್ಮ ಪ್ರೊಡ್ಯೂಸರ್, ನಮ್ಮ ಬಾಸ್ ಅಂದರೆ ಶಿವಲಿ ಮೇಡಮ್. ಅವರಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಸೊ ಇವತ್ತು ಪ್ರೊಡಕ್ಷನ್ ನಿಂತಿದ್ದರೆ ಅವ್ರ ಕಡೆಯಿಂದ. ಅದ್ರ ಜೊತೆಗೆ ಅವ್ರು ಯಾಕೆ ನಿಂತೀರ ನಮ್ಮ ಟೀಮ್ ನೋಡಿ ಅವ್ರಿಗೆ ಇಲ್ಲ ಮಾಡ್ತೀರ, ನೀವೇನೋ ಒಂದು ಮಾಡ್ತೀರಾ ಮಾಡಿ. ಯಾಕಂದರೆ ಇದರಲ್ಲಿ ನಮ್ಮ ಕಿಶೋರ್ ಸರ್ ಬಂದು ಆಲ್ರೆಡಿ, ಅವರು ಹಸ್ಬೆಂಡ್ ಬಂದು ಸರ್ ಬಂದು ಆಲ್ರೆಡಿ ತೆಲುಗುಲಿ ಪ್ರೊಡ್ಯೂಸರ್, ಒನ್ ಆಫ್ ದಿ ಪ್ರೊಡ್ಯೂಸರ್, ಆಲ್ರೆಡಿ 3ನೇ ಮೂವಿ ಮಾಡ್ತಾರೆ. ಇವರು ಕನ್ನಡದಲ್ಲಿ ಮಾಡಬೇಕು. ಒಂದು ಶಿವ ಅಂದರೆ ಅವ್ರಿಗೆ ಒಂದು ರೆಸ್ಪೆಕ್ಟ್, ಬಾಂಡಿಂಗ್. ಅದು ನಾನು ಹಂಗೆ ಒಂದು ಅಪ್ರೋಚ್ ಮಾಡಿದೆ. ಅಪ್ರೋಚ್ ನನಗೆ ಸಿಕ್ಕಿದಾಗ ಈ ಸಾಂಗ್ ಸ್ಟಾರ್ಟ್ ಆಗಿ ಅದರಲ್ಲಿ ನಾನು ಹಿಂಗೆ ಆಲ್ಮೋಸ್ಟು ತಮಿಳ್ ಸಾಂಗ್ಸ್ ಆಗಲಿ, ಕನ್ನಡ ಸಾಂಗ್ಸ್, ಹಿಂದಿ ಎಲ್ಲ ಪ್ರತಿಯೊಂದು ನೋಡ್ತಾ ಇರ್ತೀವಲ್ಲ. ನೋಡಿದಾಗ ಒಂದು ವಾಯ್ಸ್ ನನಗೆ ರೆಕಗ್ನೈಸಿಂಗ್ ಸಿಕ್ತು. ನನಗೂ ವಿನು ಈ ತೋರಿಸ್ತಾ ಈ ವಾಯ್ಸ್ ನೋಡಿ ಚೆನ್ನಾಗಿದೆ, ಇದನ್ನೇನು ಹೈಲೈಟ್ ಮಾಡ್ಬೋದಾ ಅಂತ. ಸರಿ ಆಯ್ತು ನಾನು ನೋಡ್ತೀನಿ ಅಂದ್ಬಿಟ್ಟು ನಾನು ಇನ್ನೊಂದು ನೋಡಿ ಬೈಸೋನಲ್ಲಿ ಒಂದು ಸಾಂಗ್ ಆಡಿದ್ರು. ಅದು ನನಗೆ ಕನೆಕ್ಟ್ ಆಯ್ತು. ಸಾಂಗ್ ಕನೆಕ್ಟ್ ಆದಾಗ VM ಮಹಾಲಿಂಗಂ ಇವಾಗ ಯಾರು ಇದ್ದಾರೆ, ಧ್ವನಿ ಮಾತ್ರ ಸೂಪರ್. ಅವ್ರದ್ದು ಕೋರಸ್ ಕೇಳ್ತಾರೆ, ನಾವು ಇಲ್ಲಿ ಸಾಂಗ್ ಮುಂಚೆ ಅವ್ರಿಗೆ ವೈಬ್ರೇಟ್ ಆಗುತ್ತೆ. ಆ ಥರ ಆಡ್ತಾರೆ. ನಮ್ಗೆ ಇನ್ನೂ ನಮ್ಮ ಬಾಸ್ ಕೇಳಿದೆ, ಹಿಂಗೆ ಇದೆ ಬಾಸ್ ನೋಡಿ ಅವ್ರು ಮಾಡೋದು ಸೂಪರ್ ಇರುತ್ತೆ, ಮಾಡ್ಬಿಡೋಣ ಉಗೆ ಮೈಕರ್. ಯಾರು ಇಷ್ಟು ಗ್ಯಾಪೇ ಆಯಿತು, ಯಾರು ಇಟ್ಟು ಬಂದಿಲ್ಲ. ಅವ್ನು ಶಿವ ಸಾಂಗ್ ನಾವು ಟ್ರೈ ಮಾಡ್ಬಿಟ್ಟು ನೆಕ್ಸ್ಟ್ ನಾನು ಸಿನಿಮಾ ಮಾಡಬೇಕಂತೀನೋ ಇಲ್ಲ ವೆಬ್ ಸೀರೀಸ್ ಮಾಡ್ತೀನಿ, ಅದು ಎರಡರಲ್ಲಿ ಯಾವುದೋ ಒಂದು ಆಗುತ್ತೆ.
ಅದು ಬಿಫೋರ್ ಒಂದು ಶಿವ ಸಾಂಗ್ ಮಾಡ್ಬೇಕಂತ ಆ ಅಪ್ಪನೇ ನನಗೆ. ಆಮೇಲೆ ಹಾಡು ಕೂಡ ಸೋಮವಾರನೇ ಬಿಡುಗಡೆ ಆಗಿರೋದ್ರಿಂದ ಹೌದು. ಪ್ಲಸ್ ಆಮೇಲೆ ವಾಲೀಸ್ ಫ್ಲಿಕ್ಸ್ ಅಲ್ಲಿ ಈ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಹಾಡನ್ನು ನೀವು ಇದು ಮಾಡ್ತೀರಿ. ವಾಲೀಸ್ ಫ್ಲಿಕ್ಸ್ ಅಲ್ಲಿ ಮಿಕ್ಕಿದ ಏನೆಲ್ಲ ಮಾಡಿದಿರಿ ನೀವು ಇಲ್ಲಿವರೆಗೂ, ನೀವು ಮತ್ತೆ ವಿನೋದ್ ಕಾಂಬಿನೇಷನ್ ಅಥವಾ ನಿಮ್ದು ಓನ್ ಆಗಿ? ನಾನು ಡೈರೆಕ್ಷನ್ ಮಾಡ್ತಿದ್ದೆ, ಡೈರೆಕ್ಷನ್ ಕೊರಿಯೋಗ್ರಫಿ ಆಕ್ಟ್ ಮಾಡಿದ್ದೀನಿ, ತಿರ್ಗಾ ಇನ್ನೊಂದು ಡೈರೆಕ್ಷನ್ ಮಾಡಿ ಬೇರೆಯವ್ರಿಗೆ. ಅಂದ್ರೆ ನಾನು ಒಬ್ಬನೇ ನನಗೆ ತುಂಬಾ ಇಷ್ಟ ಇರೋದು ಡೈರೆಕ್ಷನ್. ನನಗೆ ಡೈರೆಕ್ಷನ್ ಆಕ್ಟ್ ಇವೇಡ್ ಮಾಡಬೇಕು. ಬಟ್ ಮೇನ್ ಫಸ್ಟ್ ಫೋಕಸ್ ಬಂದು ಡೈರೆಕ್ಷನ್. ಆಕ್ಟ್ ಅಂತ ಬಂದಾಗ ನಾನು ಮಾಡಲ್ಲ, ಬೇರೆ ಡೈರೆಕ್ಷನ್ ಮಾಡಿ ನಾನು ಮಾಡ್ತೀನಿ. ಬಟ್ ಅದು ನನ್ನ ಸ್ಕ್ರೀನ್ ಮೇಲೆ ನಾನು ತೋರಿಸ್ಬೇಕು ಅಂದಾಗ ಅವಾಗ ನಾನೇ ಮಾಡೋ ಟೈಮ್ ಬಂತ ಅವಾಗ ನಾನು ಮಾಡಿದ್ದೀನಿ ಅಷ್ಟೇ. ಆಮೇಲೆ ಕನ್ನಡದ ಬಹುತೇಕ ಅಂದ್ರೆ ಖಾಸಗಿ ವಾಹಿನಿಗಳಿಗೆ ನೀವು ಕೆಲಸ ಮಾಡಿದಿರ ಅಂದ್ರೆ ಅಲ್ಲಿಂದನೇ ವಿನೋದ್ ನಿಮ್ಗೆಲ್ಲ? ಹೌದು. ಅಂದ್ರೆ ಅಲ್ಲಿಂದನೇ ಫಿಕ್ಸ್ ಆಗಿದ್ರ ಮುಂದಿನ ದಿನ ಈ ಥರದ್ದು ಏನೋ ಮಾಡಕ್ ಟ್ರೈ ಮಾಡೋಣ ಅಥವಾ ಇನ್ನೊಂದು ವರ್ಕ್ ಆಗಲಿ ಅಂತ? ಅಂದರೆ ನಾವು ಒಂದು ಹೆಜ್ಜೆ ಇಕ್ಕೋ ಮುಂಚೆಗೆ ಬಿಫೋರ್ ನಾವು ಆಲ್ರೆಡಿ ನಾವು ಮುಳುಗೋಗ್ಬಿಟ್ಟಿದ್ದು ಈ ಕೆಲಸದಲ್ಲಿ, ಈ ಫೀಲ್ಡಲ್ಲಿ ಏನೇನು ಮಾಡಬೇಕು. ಮನೆ ಕಡೆ ಎಲ್ಲ ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಬೇಡ ಸಾಕು 10-11 ವರ್ಷ ಆಯಿತು ಸಾಕು ಸ್ಟಾಪ್ ಮಾಡು ಅಂತ 190% ಇದೇ ಸಮಸ್ಯೆ ಇರುತ್ತೆ. ಬಟ್ ನಾವು ಅವರು ಹಳ್ಳಿಲಿರೋದು, ಅಪ್ಪ ಆಮೇಲೆ ಹಳ್ಳಿಲಿರೋದು, ನಾನು ಹಳ್ಳಿ ಹುಡುಗನೆ. ಅಂದ್ರೆ ನಾನು ಇವಾಗ ಬೆಂಗಳೂರು ಹಳ್ಳಿಯವರೇ. ಅಂದ್ರೆ ಅವ್ರಿಗೆ ಭಯ ಇರುತ್ತಲ್ಲ, ನೋಡ್ತಿರಲ್ಲ ಇವಾಗ ಯಾವ ಜನಗಳು ಏನೇನು ಇರುತ್ತೆ, ನಾವ್ ಯಾರು ಬಟ್ ಕೆಲಸದ ಮೇಲೆ ತುಂಬಾ ಪ್ರೀತಿ. ವಿನ್ನುಗೆ ಆಗ್ಲಿ ಅವನು ಕೆಲಸ ಅಂದ್ರೆ ನಿದ್ದೆ ಮಾಡಲ್ಲ ಹಂಗೆ. ನಂಗೆ ಆ ಥರ ಬಂದು ನಮ್ಮಿರೋ ಟೀಮಲ್ಲೆಲ್ಲ ಹಂಗೇನೆ. ಹೇಳ್ತಾನೆ ಇವಾಗ ಯಾರು DOP ಹಿಡಿದು, ಎಡಿಟರ್ ಹಿಡಿದು, ಪೋಸ್ಟ್ ಡಿಸೈನ್ ಹಿಡಿದು, ಮ್ಯೂಸಿಕ್ ಹಿಡಿದು ಪ್ರತಿಯೊಬ್ಬರು ನಾನು 12 ಗಂಟೆ ಹೇಳಿದ್ರೆ ಅವ್ರು 3 ಗಂಟೆ ತಿರ್ಗ ಫೋನ್ ಮಾಡಿ ರೆಡಿಯಾಗಿ ನೋಡಿ ಅಂತ ನನಗೆ ನಾನು ಕೇಳ್ತೀನಿ. ಅವ್ರು ನನಗೆ ಅಪೋಸಿಟಿಗೆ ಸರ್ ನಾನು ರೆಡಿ ಇದೆ ಅಂತ ಬಲ್ಲ 3 ಗಂಟೆಗೆ ಫೋನ್ ಮಾಡ್ತಾರೆ. ಆ ಥರ ತುಂಬ ಬಾಂಡಿಂಗ್ಗಳಿದೆ ಎಲ್ಲರ. ಮತ್ತೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿರ್ಬೋದು ವಿಜಯ್ ಅಂತ, ಮತ್ತೆ ಡ್ಯಾನ್ಸ್ ಟೀಮ್ ಆಗಿರ್ಬೋದು, ಮತ್ತೆ ಟೆಕ್ನಿಕಲ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೇಲಾಗಿ ನನಗೆ ಈ ಆಲ್ಬಮ್ ಸಾಂಗ್ ನೋಡಿದಾಗ ಇದು ಒಂದು ಸಣ್ಣ ಸಾಂಗು ಅಥವಾ ಒಂದು ಸಣ್ಣ ಬಜೆಟ್ ಅಂತ ಏನಿಲ್ಲ, ನೀವು ಸಿನಿಮಾ ಸ್ಟೈಲಲ್ಲೇ ಮಾಡಿದಿರಿ. ಸಿನಿಮಾದಲ್ಲಿ ಒಂದು ಹಾಡಿಗೆ ಏನೆಲ್ಲ ಬಳಸ್ತಾರೋ, ಏನೆಲ್ಲ ಅಂದರೆ ಈ ಸೆಟ್ ಪಾಯಿಂಟ್ ಆಗಿ ಅಥವಾ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ಆ ಥರ ಬರಬೇಕು ಅಂತಲೇ ಫಿಕ್ಸ್ ಆಗಿದ್ದ ನೀವು? ಹೌದು. ಅಂದರೆ ಪ್ರತಿಯೊಂದು ನಾವು ವರ್ಕ್ ಮಾಡಿದ್ದೀವಿ. ಇವಾಗ ಇದು ಸೆಟ್ ಬಂದು ಮಾಡಿ ಯಾರು ಮಾಡಿದ್ರು ಅಂದರೆ ಟಾಕ್ಸಿಕ್ ಇಲ್ವಾ, ಅದರಲ್ಲಿ ಸುನಿ ಅಂತ ಅವನ ಕ್ಲಾಪ್ ಬಾಯ್, ಅದಕ್ಕೆ ಅವರೇ ಇದಕ್ಕೆ ಸೆಟ್ ಮಾಡಿದ್ದು. ಅವ್ರು ಸೆಟ್ ವರ್ಕ್ ನಂಗೆ ಹೆಂಗೆ ಬೇಕು ಅಣ್ಣ ನೀವು ಹೇಳ್ಬಿಡಿ, ಏನು ಹೇಳಿ ನಾನು ಮಾಡ್ತೀನಿ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಸುನಿ. ಮತ್ತು ಅದ್ರ ಜೊತೆಗೆ ದೀಪೇಶ್ ಅಂತ DKDಲಿ ಸೆಟ್ ಬರುತ್ತೆ, ಅದು ದೀಪೇಶ್ ಅಂತ ಮಾಡ್ತಾರೆ, ಅವ್ರು ಆರ್ಟ್ ಡಿಪಾರ್ಟ್ಮೆಂಟ್ ಅವರಿಬ್ಬರು ಸೇರಿ ಈ ಸೆಟ್ ವರ್ಕ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದು ನನಗೆ. ಸೊ ತುಂಬ ಖುಷಿ ಆಗುತ್ತೆ. ನಾನು ಇವಾಗ ನೆಕ್ಸ್ಟ್ ವರ್ಕ್ ಮಾಡಬೇಕು, ಅವ್ರ ಜೊತೆ ಮಾಡಬೇಕೇ ಇಲ್ಲ ಅಂತ ಕೇಳ್ತೀನಿ. ಮತ್ತು ಮೇಕಪ್ಪು ಅಷ್ಟೇ, ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಅವರು ಅಷ್ಟೇ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಟರಾಜ್ ಅಂತ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಮಧ್ಯದಲ್ಲಿ ಬರುವಂಥ ಶಿವನ ಪಾತ್ರ ಅದೇನಂದರೆ ಅದೇ ಹೇಳ್ತಾರಲ್ಲ, ಸೊ ದೇವ್ರನ್ನ ನಾವು ಸುಮ್ಮನೆ ಎಲ್ಲ ಟೈಮಲ್ಲಿ ನೋಡ್ತಾರೆ, ನಮ್ಗೆ ಅನಿಸುತ್ತೆ ದೇವ್ರಂತ ಅದು ಯಾವ ಟೈಮಿಗೆ ಬಂದ್ರೇ ಅದು ಅದೇ ಆ ಸ್ಕೈಯಲ್ಲಿ ಆ ಇದರಲ್ಲಿ ನನಗೆ ಅದೊಂದು ಫೀಲ್ ಇತ್ತು. ಆ ಶಾರ್ಟ್ ಸಖತ್ ಬ್ಯೂಟಿಫುಲ್ ಶಾರ್ಟ್ ಅದು, ಹಂಗೆ ಚೇಂಜ್ ಆಗಿ ಕೊನೆಗೆ ಹಂಗೆ ಇದರಲ್ಲಿ ಭೂಮಿ ಮೇಲೆ ಬಂದಾಗ ಅದು ಹೆಂಗಿರುತ್ತೆ ಆ ತಾಂಡವ ಅಂದ್ಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ. ನಮ್ಗೆ ಅದು ಏನಂದರೆ ಇನ್ನೊಂದು ಹೇಳ್ಬೇಕಂದ್ರೆ ಆ ಕ್ಯಾರೆಕ್ಟ್ರು ಅಂದರೆ ಫುಲ್ ಸಾಂಗು ವಿನು ಮಾಡ್ಬೇಕಂತಿದ್ದು, ವಿನುಗೆ ಮಾಡ್ಬೇಕಂತಿದ್ದು. ಆಮೇಲೆ ಹೋಗ್ತಾ ಏನಾಯ್ತು, ವಿನು ಇಲ್ಲ ಹಾಫ್ ನಾನು ಮಾಡ್ತೀನಿ, ಹಾಫ್ ನೀನು ಮಾಡು. ಸರಿ ಇಬ್ರು ಮಾಡ್ತೀವಿ, ಮಧ್ಯದಲ್ಲಿ ಯಾರೊಬ್ರು ಬಂದು ಹೋದ್ರು ಚೆನ್ನಾಗಿರುತ್ತೆ. ಅವಾಗ ಶಿವದು ಇಲ್ಲಂದ್ರೆ ಆ ಶಿವದು ನನಗೆ ಓಪನ್ ಆಗಿ ನಂಗೆ ಶಿವ ಅಂದರೆ ತುಂಬ ಇಷ್ಟ. ಅದನ್ನ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಕೊನೆಗೆ ಇಲ್ಲ, ಅದು ಯಾರು ಮಾಡಬೇಕೋ ಅದಕ್ಕೆ ಆಗೋದು. ಮೋಸ್ಟ್ಲಿ ಅದಕ್ಕೆ ಶಿವ 3ನೇ ಕಣ್ಣು ಬಿಟ್ಟ. ಹೌದು, ನಿಜ ಅದೇ ಆಗಿರೋದು. ಇವತ್ತು ಏನಂದ್ರೆ ನನ್ಗೆ ಅದೇ ಖುಷಿ ಆಗುತ್ತೆ, ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಬಂದಾಗ ಅವರು ಆ ಬಾಡಿ ಫಿಟ್ನೆಸ್ಗೆ ನನಗಿಂತ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಹೇಳ್ಬೋದು. ಯಾಕಂದ್ರೆ ಸುಮ್ಮನೆ ಹೇಳಲ್ಲ ಯಾರು, ನಾನು ಅನ್ಕೊಂಡಿದ್ದೆ ಬಟ್ ನನಗಿಂತ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಗುತ್ತೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಕಿಶನ್ ಸರ್ ಅವ್ರಿಗೆ, ಮತ್ತೆ ಮಹಾಲಿಂಗಂ ಸರ್ ಸಿಂಗರ್ ಅವ್ರಿಗೆ, ಮತ್ತು ನಮ್ಮಲ್ಲಿರೋ ಟೆಕ್ನಿಷಿಯನ್ಸ್ಗಳಿಗೆ, ಪ್ರತಿಯೊಂದು ಲಿರಿಕ್ಸ್ ಇಂದಿರ್ದು, DOP ಇಂದಿರ್ದು, ಎಡಿಟರ್ ಇಂದಿರ್ದು. ನಾನು ಅದೇ ಹೇಳ ಜಾಸ್ತಿ ಏನು ಹೇಳೋಲ್ಲ, ಯಾಕಂದ್ರೆ ಅವರೇ ನನಗೆ ಕೆಲಸ ಕೊಡ್ತಾರೆ ಚೆನ್ನಾಗಿ. ನಾನೇನು ಕೇಳ್ತೀನಿ, ನಾನು ಏನು ಐಡಿಯಾ ಕೊಡ್ತೀನಿ ಅದನ್ನ ಅವರು ನೀಟಾಗಿ. ಯೂಶಲಿ ಈ ಕಳೆದ 10 ವರ್ಷದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಪ್ರೀತಿ ಮೇಲೆ ಬಂದಂತಹ ಆಲ್ಬಮ್ ಸಾಂಗ್ ಆಗಿರ್ಬೋದು, ಅಥವಾ ಕಮರ್ಷಿಯಲಿ ಬೇರೆ ಥರದ ಆಲ್ಬಮ್ ಸಾಂಗ್ಗಳು ಅದರದೇ ಆದಂಥ ಒಂದು ಡೈಮೆನ್ಷನ್ ರೀಚ್ ಆಗ್ತಾ ಹೋಗ್ತವೆ. ಬಟ್ ಈ ದೇವರು, ಧರ್ಮ, ಅಧ್ಯಾತ್ಮ ಅಂತ ಬಂದಾಗ ನಿಮಗೆ ಅದು ರೀಚಿಂಗ್ ಪಾಯಿಂಟೇ ಸಖತ್ತಾಗಿರುತ್ತೆ. ಹೌದು, ಅಂದರೆ ಅದು ಎಷ್ಟು ಬೇಗ ರೀಚ್ ಆಗುತ್ತೆ ಜನಗಳಿಗೆ. ಯಾಕಂದರೆ ಇವಾಗ ಪರಿಸ್ಥಿತಿ ಇದೆ, ಅಂದರೆ ಇರೋ ಪರಿಸ್ಥಿತಿ ಏನಂದರೆ ನಾಳೆ ಏನಾಗುತ್ತೆ, ಇವತ್ತೇನಾಗುತ್ತೆ ಅನ್ನೋದೇ ಜೀವನ ಇರುತ್ತೆ. ಅದರಿಂದ ನಮಗೆ ಆಲ್ಮೋಸ್ಟ್ ಫಸ್ಟು ಸ್ಪಿರಿಚುವಲ್ ನೋಡಿ ಯಾರು ಹೋಗ್ತಾ ಇರಲಿಲ್ಲ, ಸ್ವಲ್ಪ ಚೆನ್ನಾಗಿ ಕಡಿಮೆನೇ ಇತ್ತು. ಅವರು ಯಾರೋ ತುಂಬ ಸಂಪ್ರದಾಯ ಇರೋರು ಮತ್ತು ಅದನ್ನ ಏನೋ ತುಂಬ ನಂಬಿರೋರು ಹೋಗ್ತಾಯಿದ್ರು.
ಇವಾಗ ನಮ್ಮದೇ ಇರಲಿ ಏನೇ ಇರಲಿ, ಬಟ್ ಈ ಫಸ್ಟಿಗೆ ದೇವರು ನಾವು ತಪ್ಪು ಮಾಡಿದ್ರು ಇವಾಗೆಲ್ಲ ಅಪ್ಪ ಮೇಲೆ ತಪ್ಪು ಮಾಡಲ್ಲ ಅಂತ ಒಂದು ಭಯ ಬಂದ್ಬಿಟ್ಟಿದೆ. ಹೌದು. ಯಾಕಂದ್ರೆ ತುಂಬಾ ಜನ ನೋಡಿದ್ರೆ ಇವತ್ತು ಏನೇನು ಆಗ್ತಾ ಇದೆ ಅಂತೆಲ್ಲ, ಅದರಿಂದ ಈ ತರ ಒಂದು ಸ್ಪಿರಿಚುವಲ್ಗೆ ಕನೆಕ್ಟ್ ಆಗ್ತಾ ಇದೆ ತುಂಬಾ. ಅದು ಇವಾಗ ಗೊತ್ತಾಗ್ತಾ ಇದೆ, ಜನಗೆಲ್ಲ ತಪ್ಪು ಮಾಡೋದ್ಮೇಲೆ ಗೊತ್ತಾಗೋದು. ಬಟ್ ಹಂಗೆ ಎಲ್ಲರೂ ತಪ್ಪು ಮಾಡೋದು ಯಾರು ಸಾಧ್ಯ ಇಲ್ಲ. ಸೊ ಇವಾಗ ಅದನ್ನ ತಿಳ್ಕೊಳ್ತಲ್ಲ, ಅದು ಮೇನ್. ಉಗೆ ಮೈಕರ ನೀವು ಅಂದ್ಕೊಂಡಂಗೆ ಒಳ್ಳೆ ಔಟ್ಪುಟ್ ಬಂದಿದೆ, ಜೊತೆಗೆ ರಿಲೀಸ್ ಕೂಡ ಆಗಿದೆ. ಈಗ ಹೆಂಗಿದೆ ಮೈಂಡ್ಸೆಟ್ ಸಂತೋಷದ್ದು? ಮೈಂಡ್ಸೆಟ್ ನನಗೆ ಆಲ್ಮೋಸ್ಟ್ ಫ್ರೀ ಆಗಿದೆ ಸ್ವಲ್ಪ. ಇವಾಗ ಹೆಂಗಾಗ ಫುಲ್ ಖುಷಿ. ಅಂದರೆ ಆ ಪವರ್ನ ನಾವು ಒಂದ್ಸತಿ ನಾವು ಮಾಡಿ ಆ ಜೊತೆಲಿ ಅದು ಕೇಳೋದು, ಅಂದರೆ ಅದ್ರ ಜೊತೆ ನಾವು ಇನ್ವಾಲ್ವ್ ಆಗೋದೇ ಬೇರೆ. ಆ ಸ್ಪಿರಿಚುವಲ್ ಜೊತೆ ಅಂದರೆ ಗಾಡ್ ಅಂದರೆ ದೇವ್ರು ಅಂದರೆ ಒಂಥರ ಅದು ಹೇಳಕ್ಕೆ ನಿಜ ಏನಿಲ್ಲ, ಅದು ಮಾತೇ ಪದಗಳಿರೋದಿಲ್ಲ. ಸೊ ಬಟ್ ನಾವು ಅನುಭವಿಸ್ದಾಗ ಗೊತ್ತಾಗ್ತದೆ. ಅದನ್ನ ಈ ಸಾಂಗ್ ಅನುಭವಿಸ್ತೀವಿ. ನೈಸ್. ವಿನೋದ್ ಶ್ರೀವಿ ಅವರಿಗೂ ಹಾಗೂ ನಿಮ್ಮ ಇಬ್ಬರ ಈ ಒಂದು ಬಾಂಡಿಂಗು ತುಂಬ ವರ್ಷಗಳ ಕಾಲ ಹೀಗೆ ಇರಲಿ. ಜೊತೆಗೆ ಭಾಳಷ್ಟು ಪ್ರಾಜೆಕ್ಟ್ಗಳನ್ನು ಮಾಡ್ರಿ. ಈಗ ಉಗೆ ಮೈಕರ್ ನಂತರ ಏನೋ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ? ಏನೋ ಒಂದು ಮಾಡೋರು ಸರ್ ಇಲ್ಲ, ಪ್ಲಾನ್ ಇದೆ. ಅದೆಲ್ಲ ನೀವು ಸಪೋರ್ಟ್ ಮಾಡ್ಬೇಕು. ನಮಗೆ ಮೀಡಿಯಾ ಮಹಾದೇವ್ನವರು ಯಾರಿದ್ದಾರೆ ಮಿತ್ರಗಳು, ಮತ್ತೆ ನಮ್ಮ ಗೊತ್ತಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮತ್ತೆ ಜೊತೆಲಿರೋ ಫ್ರೆಂಡ್ಸ್ಗಳು, ಮತ್ತೆ ಟೆಕ್ನಿಷಿಯನ್ ಎಲ್ಲ ಸಪೋರ್ಟ್ ಹಿಂಗೆ ಇದ್ರೆ ಒಂದು ಕನ್ನಡಕ್ಕೆ ಒಂದು ಪ್ರಯತ್ನ ಏನು ನಂಬಿಕೆ ನಾವು ಕೊಡ್ತೀವಿ ಅನ್ನೋಷ್ಟು ದೊಡ್ಡವರಲ್ಲ. ಇಲ್ಲ, ಆ ಪದನ ಬಳಸಲೂಬಾರ್ದು. ತುಂಬಾ ಜನ ತುಂಬಾ ಕೊಟ್ಟಿದ್ದಾರೆ. ನಾವು ಅದ್ರಲ್ಲಿ ಏನಿಲ್ಲ, ನಾವು ಒಂದು ಪ್ರಯತ್ನ ಮಾಡ್ತೀವಿ. ಎಸ್, ಆಲ್ ದ ವೆರಿ ಬೆಸ್ಟ್ ಸಂತೋಷ್. ತುಂಬಾ ಖುಷಿ ಆಯ್ತು. ನಿಮ್ಮ ವಾಲೀಸ್ ಫ್ಲಿಕ್ಸ್ ತುಂಬಾ ಸೂಪರ್ ಆಗಿ ರನ್ ಆಗಲಿ. ಉಗೆ ಮೈಕರ್ ಮೂಲಕ ಬಹಳಷ್ಟು ದಾರಿಗಳು ಓಪನ್ ಆಗಲಿ ನಿಮಗೆ. ಥ್ಯಾಂಕ್ ಯು.